ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋದಂತೆ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಅಯ್ಯೇ ಇವತ್ತಿಂದು ಏನು ಸ್ಪೆಷಲ್ ಮಾಡೋಣ? ಈ ಸಲ ಇವತ್ತು ಸಬ್ಸಿಡಿ ಕಡಬ. ಸಬ್ಬಸ್ಗಿ ಕಡಬು, ಸಬ್ಬಸ್ಗಿ ಸೊಪ್ಪಿನ ಕಡಬು. ನಮ್ಮ ಆಯಿ ಹೇಳ್ಕೊತ ಹೋಗ್ತಾಳ್ರಿ ಯಾವ ರೀತಿ ಮಾಡೋದು, ಏನು ಮಾಡೋದಂತ. ಗ್ರಾಮೀಣ ಭಾಗದ ಅವ್ರ ಕಾಳು ಯಾವ ರೀತಿ ಮಾಡ್ತಾರೆ ಅದನ್ನ ಆಯಿ ಹೇಳ್ಕೊತ ಹೋಗ್ತಾಳೋ. ಬರ್ರಿ ಸ್ಟಾರ್ಟ್ ಮಾಡೋ ವಿಡಿಯೋ. ಇವತ್ತಿನ ದಿವಸ ಸಬ್ಬಸ್ಗಿ ಸೊಪ್ಪಿನ ಕಡಬು. ಸ್ನೇಹಿತರೆ, ಮಾರ್ಕೆಟ್ನಿಂದ ನೋಡ್ರಿ 2 ಸೂಡ ಸಬ್ಬಸಿಗೆ ಸೊಪ್ಪು ತಂದಿನಿ. ಸಬ್ಬಸಿಗೆ ಸೊಪ್ಪು ತೊಗೊಂಬಂದು ಇದನ್ನು ಪೂರ್ತಿ ಸ್ವಚ್ಛಂಗೆ ತೊಳ್ಕೊಂಡಿನಿ ಸ್ನೇಹಿತರೆ. ತೊಳ್ಕೊಂಡು ನೋಡ್ರಿ ಇಲಿಗಿಲೆ ಸಣ್ಣಗೆ ಎಡ್ಸ್ಕೊಂಡಿನಿ. ಈಗ ನೋಡಿ ಸ್ನೇಹಿತರೆ, ಗೋಧಿ ಹಿಟ್ಟು ತೊಗೊಂಡಿವಿ. ಗೋಧಿ ಹಿಟ್ಟು ತೊಗೊಂಡೈತಿ ಯಾವ ರೀತಿ ನಾವು ಚಪಾತಿ ಮಾಡ್ಕೋಬೇಕಾರೆ ಹಿಟ್ಟು ಯಾವ ರೀತಿ ಪೂರ್ತಿ ನಾದ್ಕೋತಿರಲ್ಲ ಅದೇ ಟೈಪ್ ರೀತಿ ಹಿಟ್ಟು ಪೂರ ನಾದ್ಕೊಂಡಿನಿ. ಈಗ ಗೋಧಿ ಹಿಟ್ಟು ನಾದ್ಕೊಂಡು ಒಂದು 10 ನಿಮಿಷ ಮುಚ್ಚಿಡ್ತೀನಿ ರೀ. ಅದನ್ನು ಚಪಾತಿ ಮಾಡ್ಬೇಕಾದ್ರೆ ಗೋಧಿ ಹಿಟ್ಟು ಯಾವ ರೀತಿ ನಾದ್ಕೋಬೇಕು, ಏನು ಮಾಡ್ಕೋಬೇಕು ಅದ್ರ ಪ್ರೊಸೆಸ್ ಗೊತ್ತಿರುತ್ತೆ. ಹಿಂಗಾಗಿ ನಾನು ಅದನ್ನು ತೋರಿಸಿಲ್ಲ. ಮುಂದಿನ ವಿಡಿಯೋದಾಗ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಈಗ ಸ್ನೇಹಿತರೆ ನೋಡ್ರಿ, ಕುಕ್ಕರ್ದಾಗ ನಿಂತು ಬೇಳೆ, ತೊಗರಿ ಬೇಳೆ ತೊಗೊರಿ ಅಥವಾ ತುಳು ಬೇಳೆ ತೊಗೊರಿ, ಯಾವುದೇ ಬೇಳೆ ತೊಗೊಂಡ ನಂತರ ಈ ರೀತಿ ಮುಂಚಿತವಾಗಿ ಇದು ಕುಕ್ಕರ್ ಕಚ್ಕೊರಿ. ನಾನೀಗ ಮುಂಚಿತವಾಗಿ ನೋಡ್ರಿ ಉಪ್ಪು ಹಾಕೊಂಡು ಸ್ವಲ್ಪ ಕುಕ್ಕರ್ ಕಚ್ಕೊಂಡಿನಿ. ಈಗ ಸ್ನೇಹಿತರೆ ಈ ಬ್ಯಾಳೆ ಏನೈತಿರಲ್ಲ ಸ್ವಲ್ಪ ಮುಗಿಸ್ಕೊಳ್ಳು ಸ್ವಲ್ಪ ಇದನ್ನ ಆಗ್ಬೇಕು. ಭಾಳ ಮುಗಿಸೋಬೇಡ್ರಿ, ಸ್ವಲ್ಪ ಮುಗಿಸೋರಿ. ಅಯ್ಯ ನಿಮ್ಮ ಕಾಲದಾಗ ಯಾವ ರೀತಿ ಮಾಡ್ತೀರಿ ಬ್ಯಾಳಿ ನೀವು? ಬ್ಯಾಳಿ ಕುದಿಸಿ ಎಲ್ಲ ಅದಕ್ಕೆ ಮಾಡಿ ಸ್ವಲ್ಪ ಇದು ಕಡುಬು ಮಾಡಿ ಹಾಕಿ ಮತ್ತೆ ಇದು ಬ್ಯಾಳಿ ಎಲ್ಲ ಬ್ಯಾಳಿ ಹಾಕ್ಬೇಕ? ಯಾವ ಬ್ಯಾಳಿ ತೊಗೊಂಡ್ರಿ? ಮನಸ್ಸ ಹೆಸರು ಬೇಳೆ ಬೇಕಾರೆ ಹೆಸರು ಬೇಳೆ, ತೊಗರಿ ಬೇಳೆ ಬೇಕಾರೆ ತೊಗರಿ ಬೇಳೆ. ಅವ್ರ ಮನಸ್ಸು ಒಬ್ಬೊಬ್ರು ಬರೀ ತೊಗರಿ ಬೇಳೆ ಹಾಕ್ತಾರ, ಒಬ್ಬೊಬ್ರು ಹೆಸರು ಬೇಳೆ ತೊಗರಿ ಬೇಳೆ ಕೂಡಿಸಿ ಹಾಕ್ತಾರ. ಅವ್ರವ್ರ ಮನಸ್ಸ. ನಿಮ್ಮ ಟೈಮ್ದಾಗ ಮಾಡ್ತಿದ್ರಿ ನೀವು? ಅವಾಗ ಅಜ್ಜಾಗದ್ ಮಾಡ್ಕೊಟ್ಟಿನಿ. ಈಗನು ಮಾಡ್ತೇವೆ ನಮ್ಮಲ್ಲಿ, ಆದ್ರೆ ಕಡಿಮೆ ಆಗೈತೆ ಮಾಡೋದು. ಉಣಾರು ಕಡಿಮೆ ಆಗ್ಯಾರ. ಸ್ನೇಹಿತರೆ ನೋಡ್ರಿ, ಬ್ಯಾಳಿ ಪೂರ್ತಿ ಸ್ವಲ್ಪ ಮುಚ್ಕೊಂಡಿನಿ. ಈಗ ಸ್ನೇಹಿತರೆ ಬರ್ಸನ್ ಮ್ಯಾಗ ನೋಡ್ರಿ ಪಾತ್ರೆ ಇಟ್ಕೊಂಡಿನಿ. ಪಾತ್ರೆ ಇಟ್ಕೊಂಡು ಬರ್ಸನ್ ಚಾಲು ಮಾಡೀನಿ. ಈಗ ಬ್ಯಾಳಿ ಏನು ಕುದಿಸ್ಕೊಂಡಿರಲ್ಲ ಆ ಬ್ಯಾಳಿ ಹಾಕೋತೀನಿ ನೋಡ್ರಿ. ಈಗ ಅದ್ರೊಳಗೆ ನೀರು ಹಾಕಿ ಅಳಗಾಡಿಸು. ಇದ್ರೊಳಗೆ ಸ್ವಲ್ಪ ಆಯಿ ಹೇಳ್ತಾಳ್ರಿ ನೀರು ಹಾಕಿ ಅಳಗಾಡಿಸಿರ್ಬೇಕತ್ತ. ನೀರು ಎದಕ್ಕೆ ಹಾಕ್ಬೇಕ ಒಳಗೆ? ನೀರಾಗ ಒಂದು ಚರಿ ಹಾಕ್ರಿ. ಅಲ್ಲ ಇದ್ರೊಳಗೆ ಎದಕ್ಕೆ ನೀರು ಹಾಕ್ಬೇಕಾಗಿ? ನೀರು ಕಡಿಮೆ ಇದ್ದು ಅಂದ್ರೆ ಬಿಸಿನೀರು ಕಾಸಿ ಹಾಕೋದು. ಕಡಬ್ ಗಟ್ಟಿ ಐತಂದ್ರೆ ಏನ್ ಮಾಡೋದು, ಬಿಸಿನೀರು ಕಾಸೋದು, ಹೆಸರು ಬರಂಗ ಸುಡೋದು. ನಮ್ಗೆ ಹೆಂಗ್ ಬೇಕು ಹಂಗ ಕಡಬ್ ಮಾಡ್ಕೊಳ್ಳೋದು. ನಾವು ಉಣಾಕ್ ಬರುವಂಗ ಮಾಡ್ಕೊಳ್ಳೋದು. ಅದ್ರಲ್ಲಿ ನೀರು ಕಡಿಮೆ ಹಾಕೋದು, ಹಳಸಾಗಿರ್ತೇವೆ. ಈಗ ನೋಡ್ರಿ ಸ್ನೇಹಿತರೆ, ಪಾತ್ರೆ ಏನೈತಿ ಆ ಬ್ಯಾಳಿ ಕುದಿಸಿದ ಪಾತ್ರೆ ಒಳಗೆ ಏನೈತಿ ಒಂದು ಸ್ವಲ್ಪ ನೀರು ಹಾಕೊಂಡು ಮತ್ತೆ ಹಾಕೋತಿ ನೋಡ್ರಿ ಕುಕ್ಕರ್ ಒಳಗೆ ಸ್ನೇಹಿತರೆ. ಈಗ ಹಾಕೊಂಡು ನೋಡ್ರಿ ಸ್ನೇಹಿತ ನೋಡ್ರಿ, ಈಗ ಸುಮಾರು ಈಗ 1.5 ಚರಿಗೆ ಆಗ್ಬಿಟ್ಟು ನೀರು ಹಾಕೊಂಡಿನಿ. ನೀವು ಕೂಡ ಅದೇ ಅಳ್ತಿಲೆ 1.5 ಚರಿ ನೀರು ಹಾಕ್ರಿ. ಈಗ ಹಾಕಿನ್ರಿ ಒಂದು ಸ್ವಲ್ಪ ಕುದಿಯಾಕ್ ಬಿಡೋಣ್ರಿ ಸ್ನೇಹಿತರೆ. ನೋಡ್ರಿ ಈಗ ಚಪಾತಿ ಯಾವ ರೀತಿ ಮಾಡ್ಕೋತೀವಿ ಅದೇ ರೀತಿ ನೋಡ್ರಿ. ಈಗ ಒಂದು ಉಂಡೆ ಮಾಡ್ಕೊಳ್ಳೋದು ಸಣ್ಣ ಉಂಡೆ ಮಾಡ್ಕೋತು. ಈಗ ನೋಡ್ರಿ ದಪ್ಪನ ಉಂಡೆ ಮಾಡ್ಕೊಂಡು ಈ ರೀತಿ ದಪ್ಪ ಮಾಡ್ಕೊಂಡ್ವಿ. ಯಾಕಂದ್ರೆ ಸ್ವಲ್ಪ ಸಬ್ಬಸಿಗೆ ಕಡಬ ಮಾಡ್ಕೋಬೇಕಾರೆ ಸ್ವಲ್ಪ ಚಪಾತಿ ಹಿಟ್ಟು ಏನೈತಿಲ್ಲ ಸ್ವಲ್ಪ ದಪ್ಪಗೆ ಬೇಕ್ರಿ. ಅದು ಸ್ವಲ್ಪ ತೆಳಗಿದ್ರೆ ನಡೆಯಂಗಿಲ್ಲ. ಈ ರೀತಿ ದಪ್ಪಗೆ ಇಟ್ಕೊಂಡು ಚಪಾತಿ ಯಾವ ರೀತಿ ಮಾಡ್ಕೊತೀವಿ ಅದೇ ರೀತಿ ಪೂರ್ತಿ ಇದು ಮಾಡ್ಕೊಡೋರಿ. ನೋಡ್ರಿ ನಡ್ಸೋದು ಈ ರೀತಿ ನಡ್ಸೋದು ಏನೈತಿರಲ್ಲ ಚಪಾತಿ ನಡ್ಸ್ದಂಗೆ ಪೂರ್ತಿ ನಡ್ಸೋ ಸ್ನೇಹಿತರೆ. ಇದೇನು ಮಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈಗ ನೋಡಿರಿ ಯಾವ ರೀತಿ ಮಾಡಕತ್ತೀವಿ. ಈಗ ಸ್ನೇಹಿತರೆ ನೋಡ್ರಿ ಚಪಾತಿ ಹಿಟ್ಟು ಯಾವ ರೀತಿ ನಡ್ಸ್ಕೋಬೇಕು ಆ ರೀತಿ ನಡ್ಸ್ಕೊಂಡು ಈಗ ಚಾಕುಲಿ ಈ ರೀತಿ ಸ್ವಲ್ಪ ಉದ್ದಾಗ ನೋಡ್ರಿ ಈ ರೀತಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಇದು ನೋಡ್ರಿ ಸಬ್ಬಸಿಗೆ ಸೊಪ್ಪಿನ ಕಡಬು. ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದು ಸಬ್ಬಸಿಗೆ ಸೊಪ್ಪಿನ ಇದನ್ನು ಕಡಬು. ಒಬ್ಬೊಬ್ಬರು ಜೋಳ ಹಿಟ್ಟಲ್ಲಿ ಮಾಡ್ತಾರೋ ಅದನ್ನು ಬೇರೆ ಇರ್ತಿ. ಅದನ್ನು ಕೂಡ ಮಾಡಿ ತೋರಿಸಂದ್ರೆ ನಾನು ಮಾಡಿ ತೋರಿಸ್ತೀನಿ. ಇನ್ನು ನೋಡ್ರಿ ಯಾವ ರೀತಿ ನಡ್ಸ್ಕೊಳತ್ತೀವಿ ಈ ರೀತಿ ಸಂಪೂರ್ಣವಾಗಿ ನೋಡ್ರಿ. ಈ ರೀತಿ ನೋಡ್ರಿ ಚೌಕಾಕಾರದಾಗ ಈ ರೀತಿ ಮಾಡೋದು. ಈಗ ನೋಡ್ರಿ ಈ ರೀತಿ ಕಟ್ ಮಾಡ್ಕೊಂಡಿವಿ ಸ್ನೇಹಿತರೆ. ನೋಡ್ರಿ ನೀರು ಸಂಪೂರ್ಣವಾಗಿ ಕುದಿಯಾಕತೈತಿ. ಈಗ ಕುದಿ ಬಂದೈತಿ ಸ್ನೇಹಿತರೆ. ಈಗ ಸ್ನೇಹಿತರೆ ಈಗ ಕಡಬ ಏನೈತಿರಲ್ಲ ಪೂರ್ತಿ ಮಾಡ್ಕೊಂಡು ಕಡಬ ಹಾಕೋತೀವಿ ನೋಡ್ರಿ. ಈ ಒಂದೊಂದು ನೋಡ್ರಿ ಈ ರೀತಿ ಹಾಕ್ತಾ ಹೋಗ್ಬೇಕು. ಅದನ್ನ ಕಟ್ ಮಾಡ್ಕೊಂಡಿರೋ ಸ್ನೇಹಿತರೆ. ಈ ಕಟ್ ಮಾಡ್ಕೊಂಡಿದ್ದ ಈ ರೀತಿ ಒಂದೊಂದು ಹಾಕ್ತಾ ಹೋಗ್ಬೇಕು. ನೋಡ್ರಿ ಯಾವ ರೀತಿ ಹಾಕತ್ತೀವಿ ತೆಲ್ಲಗೆ ಒಂದೊಂದು ಹಾಕೋತ ಹೋಗ್ಬೇಕು ಸ್ನೇಹಿತರೆ. ನೋಡ್ರಿ ಕುದಿಯಾಕತ್ತೈತಿ ನೋಡ್ರಿ. ಈಗ ಅದನ್ನ ಹಾಕಿವಲ್ಲ ಅದು ಪೂರ್ತಿ ಕುದಿಯಾಕತ್ತಿ. ಈಗ ಇನ್ನೊಂದು ಪೂರ್ತಿ ನಡ್ಸ್ಕೊತಿ ನೋಡ್ರಿ. ಈಗ ನೋಡ್ರಿ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕೋದು, ಮೇಲೆ ಕೆಳಗಡೆ ಸ್ವಲ್ಪ ಗೋಧಿ ಹಿಟ್ಟು ಏನೈತಿ ಗೋಧಿ ಹಿಟ್ಟು ಹಾಕೋದು. ಗೋಧಿ ಹಿಟ್ಟು ಹಾಕೊಂಡು ಈ ರೀತಿ ನಡ್ಸೋ ಸ್ನೇಹಿತರೆ. ನೋಡ್ರಿ ಚಪಾತಿ ಮಾಡೋ ವಿಶೇಷ ಎಲ್ಲರಿಗೂ ಯಾವ ರೀತಿ ಮಾಡ್ಬೇಕಂತ ಪೂರ್ತಿ ಗೊತ್ತಿರ್ತೈತಿ ಚಪಾತಿ ಮಾಡೋದು.
ಈ ಚಪಾತಿ ಮಾಡ್ಬೇಕಾರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀವಿ ರೀ, ಆದರೆ ಸ್ವಲ್ಪ ದಿಪ್ಪ ಬೇಕು ರೀ. ಅದಕ್ಕೆ ದಿಪ್ಪ ಮಾಡ್ಕೊಂಡು ಇದು ಮಾಡ್ಕೊಳ್ಳೋದು. ಚಪಾತಿ ಮಾಡೋ ಮುಂದೆ ಸ್ವಲ್ಪ ಹಿಟ್ಟು ಇರೈತಿ, ತೆಳ್ಳಗೆ ಮಾಡ್ಕೊಂಡು ಇದು ಮಾಡ್ಕೊತೀವತ್ತ. ಈಗ ನೋಡ್ರಿ ದಿಪ್ಪ ಮಾಡ್ಕೊಂಡು ಮಾಡೋದು ಇದನ್ನು. ಇದು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಆರೋಗ್ಯಕರವಾದ ರೆಸಿಪಿ ಸ್ನೇಹಿತರೆ. ಈಗ ಚಾಕುಲ್ ನೋಡ್ರಿ ಮತ್ತೆ ಒಂದು ಸ್ವಲ್ಪ ಕಟ್ ಮಾಡ್ಕೊತೀನತ್ತ ನೋಡ್ರಿ. ನೀವು ತ್ರಿಕೋನ ಬೇಕಾದ್ರೆ ತ್ರಿಕೋನ ಮಾಡ್ಕೋಬೋದು, ಚೌಕ್ ಬೇಕಾದ್ರೆ ಚೌಕು ಮಾಡ್ಕೋಬೋದು. ನಿಮ್ಗೆ ಯಾವ ಆಕಾರ ಬೇಕೋ ಅದನ್ನೇ ಮಾಡ್ಕೋಬೇಕು ಸ್ನೇಹಿತರೆ. ನಾವು ಈ ರೀತಿ ಮಾಡ್ಕೊಂಡು ಇದೇ ರೀತಿ ಮಾಡ್ಕೋಬೇಕಂತೇನಿಲ್ಲ. ನಿಮಗೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ಸೋ ಕಟ್ ಮಾಡ್ಕೋಬೋದು. ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೋಬೋದು, ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗತ್ತೆ ಹಂಗೆ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನೋಡ್ರಿ ಯಾವ ರೀತಿ ಕುದಿಯಾಗತ್ತೆ ನೋಡ್ರಿ. ಮೇಲ್ಗಡೆ ಬುರು ಬಂದತ್ತೆ ನೋಡ್ರಿ. ಈಗ ಮತ್ತೆ ಹಾಕ್ತಾ ಹೋಗ್ತೀವತ್ತ. ಅದನ್ನು ಕಟ್ ಮಾಡ್ಕೊಂಡಿರಲ್ಲ, ಎರಡನೇ ಕೈಯಿಂದ ಇದು ಕಟ್ ಮಾಡ್ಕೊಂಡಿರಲ್ಲ, ಅದನ್ನ ಹಾಕೋತಿ ಹೋಗ್ತೀವಿ ನೋಡ್ರಿ. ನೋಡಿ ಎಷ್ಟು ಚಂದ ಕಾಣಕತ್ತಿ, ಎಷ್ಟು ಚಂದ ಬುರು ಬಂದತ್ತಿ, ಎಷ್ಟು ನೈಸ್ ಕಾಣತ್ತ ಸ್ನೇಹಿತರೆ. ಉತ್ತರ ಕರ್ನಾಟಕ ಸ್ಪೆಷಲ್ ಆದಂತಹ ಏನ್ರಿದು ಸಬ್ಬಸಿ ಸೊಪ್ಪಿನ ಕಡುಬು. ಎಲ್ಲರಿಗೂ ಇಷ್ಟ ಆಗುವಂಥ ಕಡುಬು. ಮನ್ಯಾಗ ಒಂದು ಸಲ ಮಾಡಿದ್ರಂದ್ರೆ ನೀವು ಮುಂಜಾನೆ ಟಿಫಿನ್ಗಾಗಲಿ, ಸಂಜೆ ಊಟಕ್ಕಾಗಲಿ, ಮಧ್ಯಾಹ್ನ ಊಟಕ್ಕಾಗಲಿ ಒಂದು ಸಲ ಮಾಡಿ ನೀವು ಹಾಕಿ ಕೊಟ್ಟರೆ ತಗೋರಿ. ಮನ್ಯಾಗ ಯಜಮಾನ್ರು, ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಒಂದು ಸಲ ಮಾಡಿದ್ರಂದ್ರೆ ಮತ್ತೆ ಮತ್ತೆ ಮಾಡ್ಬೇಕು ಅನಿಸ್ತೈತಿ, ಮತ್ತೆ ತಿನ್ಬೇಕು ಅನಿಸ್ತೈತಿ. ಆ ರೀತಿ ಸಬ್ಬಸಿ ಸೊಪ್ಪಿನ ಕಡುಬು ಸ್ನೇಹಿತರದು. ಈಗ ಇದೇ ರೀತಿ ಎಲ್ಲ ಹಿಟ್ಟು ಇರ್ತಿರಲ್ಲ, ಗೋಧಿ ಹಿಟ್ಟನ್ನು ಮಾಡ್ಕೊಂಡು ಇದೇ ರೀತಿ ಎಲ್ಲ ಸಂಪೂರ್ಣವಾಗಿ ಹಿಟ್ಟು ಪೂರ್ತಿ ನಾವು ಇದು ಮಾಡ್ಕೊಂಡು ಹಾಕೋತೀನಿ ಸ್ನೇಹಿತರೆ. ಈಗ ಸ್ನೇಹಿತರೊಳಗೆ ಕುದಿಯಾಕತ್ತೈತಿ. ಎಲ್ಲ ಪೂರ್ತಿ ಗೋಧಿ ಹಿಟ್ಟು ಏನಿರ್ತಿರಲ್ಲ ನಾದ್ಕೊಂಡಿರಲ್ಲ, ಆ ಪೂರ್ತಿ ಸಂಪೂರ್ಣ ಹಾಕೊಂಡಿನಿ. ಈಗ ಏನು ಮಾಡೋದು ಅಂದ್ರೆ ರೀ, ಸಬ್ಬಸಿ ಸೊಪ್ಪಿನ ಕಡುಬು ಅಂದ್ರೆ ಮೇನ್ ಮುಖ್ಯವಾಗಿ ಸಬ್ಬಸಿ ಸೊಪ್ಪು ಬೇಕು. ಈಗ ಹಾಕೊಳ್ಳೋದು ರೀ ಭಾಳ ಐತಿ, ಅದು ನೋಡ್ಕೊಂಡು ಹಾಕೊಳ್ಳೋದು. ನಮ್ಗೆ ಎಷ್ಟು ಬೇಕು ಪ್ರಮಾಣ ನೋಡ್ಕೊಂಡು ಹಾಕೊಳ್ಳೋದು. ಈಗ ನೋಡ್ರಿ ಹಾಕ್ತಾ ಹೋಗ್ತೀನತ್ರಿ. ಈಗ ನೋಡ್ರಿ ನಮ್ಮ ಆಯಿ ಹೇಳ್ತಾಳೆ ಎಟ್ಟು ಹಾಕ್ಬೇಕತ್ತಲ್ಲ ಅದನ್ನ ಅಟ್ಟು ಹಾಕ್ತೀನತ್ತ ನೋಡಾಯಿ. ಇಲ್ಲ ಇನ್ನಟ್ಟು ಹಾಕ್ಲಿ ಇರ್ಲಿ ಇಟ್ಟ ಅಡ್ಡಾಗ ಮಾಡಲೇ ಇದನ್ನು ತಗೋ ಮಾಡತ್ತೆ. ನಾ ಹಾಕ್ತೀನತ್ತ ಮಾಡ್ತೀನಿ. ಈಗ ನೋಡಿ ಸಾಕು ನೋಡಿ. ಇನ್ನಟ್ಟು ಹಾಕೋಣ, ಇನ್ನೊಂಟು ಹಾಕ್ಲಿ. ಆಯ್ತಲ್ಲ, ಅರ್ಧ ಹಾಕಿ ಜಾಸ್ತಿನೇ ಆಗೈತಿ. ನೋಡ್ರಿ ಈ ರೀತಿ ಎಲ್ಲ ಕಡೆ ಮಾಡ್ಕೊಂಡು ಆಯ್ ನೋಡ್ರಿ ಎಲ್ಲ ಕಡೆ ಮಾಡ್ಕೊಳತ್ತಲ್ಲ. ಈಗ ಈ ರೀತಿ ನೋಡ್ರಿ ಸಬ್ಬಸಿ ಸೊಪ್ಪು ಸಂಪೂರ್ಣ ತೆಳಗಾಗಬೇಕು, ಕುದಿತೈತಿ. ಸಂಪೂರ್ಣ ತೆಳಗಾಗಬೇಕು, ಕುದಿತೈತಿ. ತಾಯಿ ಆತಾಳ್ರಿ ಸ್ನೇಹಿತ. ನೋಡ್ರಿ ಒಂದು ಟೊಮೆಟೊ ಈ ರೀತಿ ಹೆರ್ಚ್ಕೊಂಡಿನಿ. ಒಂದು ಟೊಮೆಟೊ ಹೆರ್ಚ್ಕೊಂಡು ಹಾಕೋತೀನಿ ನೋಡ್ರಿ. ಈಗ ಆಮೇಲೆ ಹಸಿಮೆಣಸಿನ್ಕಾಯಿ ಸಣ್ಣ ಉಳ್ಕೊಂಡು ಸ್ನೇಹಿತರೆ, ಅದನ್ನು ಕೂಡ ಹಾಕೋತೀನತ್ತ. ಗರಂ ಮಸಾಲ ಹಾಕ್ತೀನಿ ಸ್ನೇಹಿತರೆ ಸ್ವಲ್ಪ. 1 ಸ್ಪೂನ್ ಆಗೋಟ್ಟು ಜೀರಿಗೆ ನೋಡ್ಕೊಂಡು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಗಡ್ಡೆ ಆಗೋಟ್ಟು ಬೆಳ್ಳುಳ್ಳಿ. ಆಮೇಲೆ ನೋಡ್ರಿ ಇದನ್ರಿ ಸಕ್ಕರೆ ಹಾಕೋತೀನತ್ತ. 1 ಸ್ಪೂನ್ ಸಕ್ಕರೆ, 1 ಚಿಟಿಕೆ ಅರಿಶಿನ ಪುಡಿ. ಆಮೇಲೆ ಕೊತ್ತಂಬರಿ ಸ್ನೇಹಿತರೆ, ಕೊತ್ತಂಬರಿ ಸಣ್ಣ ಉಳ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನತ್ತ. ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ. ಅಡುಗೆ ಯಾವ್ದು ಹಿಂಗೆ ಇರ್ಬೇಕು ರೀ. ಅಡುಗೆ ಹಿಂಗಿದ್ರೆ ಅಡುಗೆ ಸ್ವಲ್ಪ ಟೇಸ್ಟ್ ಆಗ್ತೈತಿ. ಅಡುಗೆ ಎಣ್ಣೆ ನೀವು ಯಾವ್ದು ಬೇಕು ಅಡುಗೆ ಎಣ್ಣೆ ಉಪಯೋಗಿಸ್ಬೋದು. 1, 2, 3 ಸ್ಪೂನ್ ಆಗೋಟ್ಟು ಅಡುಗೆ ಎಣ್ಣೆ ಸ್ನೇಹಿತರೆ, ಅದನ್ನು ಹಾಕೋತೀನತ್ತ. ಒಂದು ಸ್ವಲ್ಪ ಕುದಿಯಾಕ್ಬಿಡಿ ಸ್ನೇಹಿತರೆ. ಇದನ್ನು ಒಂದು ಸ್ವಲ್ಪ ಕುದಿಯಾಕ್ಬಿಟ್ಟಿವಿ ರೀ. ಸಂಪೂರ್ಣ ಕುದಿಯೈತಿ ನೋಡ್ರಿ. ಸ್ವಲ್ಪ ತಿರುಗಾಡೋಣ್ರಿ ಪೂರ್ತಿ ಏನೈತಿ ಎಲ್ಲ ಸಂಪೂರ್ಣವಾಗಿ ತಿರುಗಾಡ್ಬೇಕ್ರಿ. ಇದನ್ನು ಎಲ್ಲ ಏನತ್ತಿರಲ್ಲ ಎಲ್ಲ ಪದಾರ್ಥಗಳು ಎಲ್ಲ ಪೂರ ನೀರೊಳಗೆ ಇದ್ರೊಳಗೆ ಚೆನ್ನಾಗಿ ಕುದ್ದು ಮತ್ತು ಸಂಪೂರ್ಣ ಮಿಕ್ಸ್ ಆಗಬೇಕು. ಮತ್ತು ಗರಂ ಮಸಾಲ ಹಾಕೊಂಡಿರಿ, ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿರಿ, ಬೆಳ್ಳುಳ್ಳಿ ಕುಟ್ಟಿ ಹಾಕೊಂಡಿರಲ್ಲ ಅದನ್ನು, ಹಸಿಮೆಣಸಿನ್ಕಾಯಿ, ಜೀರಿಗೆ ಇವೆಲ್ಲ ಸಂಪೂರ್ಣ ಮಿಕ್ಸ್ ಆಗಬೇಕು. ಟೊಮೆಟೊ ಎಲ್ಲರೂ ಇಷ್ಟಪಡುವಂಥ ರೆಸಿಪಿ ಸ್ನೇಹಿತರೆ. ನೋಡ್ರಿ ಸಬ್ಬಸಿ ಸೊಪ್ಪ ಎಲ್ಲ ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ಈ ರೀತಿ ಕುದಿಯಾಕ್ಬಿಟ್ಟು ನೋಡ್ರಿ. ಎಷ್ಟು ಚಂದ ಕುದಿಯಾಕತ್ತೈತಿ, ಎಷ್ಟು ನೈಸ್ ಆಗತ್ತೆ ನೋಡ್ರಿ ಸ್ನೇಹಿತರೆ. ಅಯ್ಯ ಇದು ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಚಲೋರು ಏನು ಕೆಂಪು ಪುಡಿ ಮಸಾಲೆ ಖಾರ ಇರುತ್ತಲ್ಲ ಅದನ್ನ ಹಾಕಿ ಮಾಡಿದ್ರೆ ಚಲೋ ಇರ್ತಿತ್ತು. ಹಸಿಮೆಣಸಿನ್ಕಾಯಿ ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ, ಕೆಂಪು ಪುಡಿ ಬೇಕಾದ್ರೆ ಕೆಂಪು ಪುಡಿ ಹಾಕೊಳ್ಳಿ. ಮತ್ತು ನಮ್ಮ ಕಡೆ ಅಂತೂ ಉತ್ತರ ಕನ್ನಡ ಭಾಗದಾಗ ಮಸಾಲೆ ಖಾರ ಮಾಡ್ಕೊತಾರೆ. ಈ ಬೆಂಗಳೂರು ಮೈಸೂರು ಆ ಕಡೆ ಮಸಾಲೆ ಖಾರ ಮಾಡ್ಕೊಳಂಗಿಲ್ಲ. ಅವ್ರೇನೈತಿ ಕೆಂಪು ಪುಡಿ ಹಾಕೊಂಡು ಮಾಡ್ಕೊಬೋದು. ಕೆಂಪು ಖಾರ ಚಿಲ್ಲಿ ಪೌಡ್ರ್. ಈಗ ನೋಡ್ರಿ ತಯಾರಾತಲ್ಲ ಪೂರ. ಈಗ ಒಂದು ಬೌಲ್ಗೆ ಸರ್ವ್ ಮಾಡೋಣ ಇದನ್ನು ಸ್ನೇಹಿತರು. ನೋಡ್ರಿ ಸಬ್ಬಸಿ ಸೊಪ್ಪಿನ ಕಡುಬು ತಯಾರಾಗೈತಿ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ತೀರಿ ಅದನ್ನು.
ಸ್ನೇಹಿತರೆ, ಸಬ್ಬಸಿ ಸೊಪ್ಪಿನ ಕಡುಬು, ಉತ್ತರ ಕರ್ನಾಟಕದ ಸಬ್ಬಸಿ ಸೊಪ್ಪಿನ ಕಡುಬು ಸ್ನೇಹಿತರೆ. ಈಗ ಇದು ಹೆಂಗೆ ಐತತ ಒಂದ್ಸಲ ಟೇಸ್ಟ್ ನೋಡ್ರಿ. ಇದು ನೋಡ್ರಿ ಎಷ್ಟು ಚಂದ ಕಾಣತಿ, ಮಸ್ತ್ ಸೂಪರ್ ಐತಿ ಸ್ನೇಹಿತರೆ. ಮನಗಂಡ ಆಗೈತಿ, ಮಸ್ತ್ ಆಗೈತಿ ನೋಡ್ರಿ. ಇನ್ನೊಂದು ತುತ್ತು ಹಾಕೋತೀನತ್ತ. ವಾವ್, ಎಲ್ಲರೂ ಇಷ್ಟಪಡುವಂಥ ಉತ್ತರ ಕರ್ನಾಟಕದ ಸಬ್ಬಸಿ ಸೊಪ್ಪಿನ ಕಡುಬು. ನೀವು ಕೂಡ ಇದೇ ರೀತಿ ಕಡುಬು ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.